ಇವತ್ತೊಂದು ಒಳ್ಳೆಯ ಗಾಸಿಪ್ ಬಂದಿದೆ. ಒಬ್ಬರು ಸೀನಿಯರ್ ಸ್ಕೇಲ್ನ KAS ಆಫೀಸರ್ ಇದ್ದಾರೆ. ಒಂದು ನಿಗಮದಲ್ಲಿ ಕೆಲಸ ಮಾಡಿದ್ದಾರೆ. ಸುಮಾರು ನಿಗಮಗಳಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಒಳ್ಳೊಳ್ಳೆ ಪೊಸಿಷನಲ್ಲಿ ಕೆಲಸ ಮಾಡಿದ್ದಾರೆ. ಈ ಆಫೀಸರ್ಸ್ಗಳು ಯಾರೋ ಒಬ್ಬ ಕಾನ್ಮನ್ನ ಇಟ್ಕೊಳ್ಳೋದು, ಹುಡುಗರನ್ನ ಇಟ್ಕೊಳ್ಳೋದು, ಕಲೆಕ್ಷನ್ಗೆ ಇಟ್ಕೊಳ್ಳೋದು ಸಹಜ. ಇವರು ಆ ಥರ 3-4 ಜನ ಇಟ್ಟಿದ್ದಾರಂತೆ. ಒಂದು ನಿಗಮದಲ್ಲಿರೋ ಈ ಆಫೀಸರು 3-4 ಜನ ಇಟ್ಟಿದ್ದಾರಂತೆ. ಅದೇನು ಕಾಮನ್, ಅದರಲ್ಲೇನು ವಿಶೇಷ, ಅದನ್ನೇನು ಗಾಸಿಪ್ ಮಾಡುವಂಥದ್ದು ಏನಿದೆ ಅಂತ. ಆದರೆ ವಿಶೇಷ ಏನು ಅಂತ ಹೇಳಿದ್ರೆ, ಇವ್ರು ಇಟ್ಟಿರುವ ಒಬ್ಬರ ಪೈಕಿ ಆ ಮನುಷ್ಯ ಇವರ ಕಾನ್ಮನ್ನು ಅಡ್ವೊಕೇಟ್ ಅಂತೆ. ಸೊ ವಾಟ್? ಈಗ ಪೊಲೀಸ್ನವ್ರನ್ನ ಇಟ್ಟಿರ್ತಾರೆ, ಅಥವಾ ರೆವಿನ್ಯೂನವ್ರು ಪೊಲೀಸ್ನವ್ರು ಇಟ್ಟಿರ್ತಾರೆ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟವ್ರು ಬೇರೆ ಇನ್ನೊಬ್ಬ ಇಲಾಖೆಯವ್ರನ್ನ ಯಾರೋ ಇಟ್ಟಿರ್ತಾರೆ. ಅದು ಪ್ರಶ್ನೆ ಇಲ್ಲ. ಆದರೆ ಆ ಅಡ್ವೊಕೇಟು ಇವರೆಲ್ಲಿ ಹೋಗ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ತಾರಂತ ಅವ್ರನ್ನ. ಅದು ಸಹಜನೇ. ಸುಮಾರು ಜನ ಆಫೀಸರ್ಸ್ಗಳಿರ್ತಾರೆ, ಅವ್ರಿಗೆ ಕೆಲವು ಪೆಟ್ ಸ್ಟಾಫ್ ಇರ್ತಾರೆ. ಅವರೆಲ್ಲಿ ಹೋಗ್ತಾರೋ ಅವರು ಇವರು ಇಡೀ ಜನನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಕೆಲವು PAಗಳು, PS ಗಳು ಆ ಆಫೀಸರ್ ಹೋಗೋ ಜಾಗಕ್ಕೆ ಇವ್ರು ಹೋಗಲೇಬೇಕು. ಆ ಥರ ಪದ್ಧತಿ ಇರ್ತದೆ. ಅದರಲ್ಲೂ ಏನು ವಿಶೇಷ ಅಲ್ಲ. ವಿಶೇಷ ಏನು ಗೊತ್ತಾ, ಆ ಅಡ್ವೊಕೇಟ್ನ ಕರ್ಕೊಂಬಂದು ತನ್ನ ಆಫೀಸಲ್ಲಿ ಒಂದು ಪೊಸಿಷನ್ ಕೊಟ್ಟು, ಸರ್ಕಾರಿ ಲೆಕ್ಕದಲ್ಲಿ ಒಂದು ಪೊಸಿಷನ್ ಕೊಟ್ಟು ಇಟ್ಕೊಂಡಿದ್ದಾರಂತೆ. ಅದೂ ಏನು ರಾಂಗ್ ಅಲ್ಲ ಅಂತಲ್ಲ, ಅದು ಕಾಮನ್. ಅದು ವಿಶೇಷ ಏನು ಗೊತ್ತಾ, ಅವನ ಹೆಸರನ್ನ ರಾಂಗಾಗಿ ಹೇಳಿದಾರಂತೆ ಎಲ್ಲರಿಗೂ. ಅವನ ಹೆಸರಿರೋದೇ ನಾಗರಾಜ್, ಅವನ ಹೆಸರಿರೋದು ನಾಗರಾಜ್. ಆದರೆ ಇಡೀ ಆಫೀಸಲ್ಲಿ ಇವ್ರು ಪರಿಚಯ ಮಾಡಿರೋದು, ಬರೋ ಕಸ್ಟಮರ್ಸ್ ಪರಿಚಯ ಮಾಡಿಸಿರೋದು ಏನೋ ಕೃಷ್ಣ ಅಂತ. ಅಂದರೆ ಏನಕ್ಕೆ ಅಂತ ಹೇಳಿದ್ರೆ, ನಾಳೆ ಎಲ್ಲೋ ಲಾಕ್ ಆಗ್ಬಿಟ್ಟ, ಎಲ್ಲೋ ಕ್ಯಾಶ್ ಗೀಶ್ ಕಲೆಕ್ಟ್ ಮಾಡಿ ಲಾಕ್ ಆಗ್ಬಿಟ್ಟ, ಅಥವಾ ಇನ್ನೊಂದೇನೋ ರೇಡ್ ಗಿಡಾಗಿ ಸಿಗಾಕೊಂಬಿಟ್ಟ, ಅಥವಾ ಹೊರಗಡೆ ಜನ ಹೋಗಿ ಮಾತಾಡ್ತಾರಲ್ಲ, ಇವ್ರು ಸಾಹೇಬ್ರದ್ದು ಕಲೆಕ್ಷನ್ ಮಾಡಿದಾರೋ ಕೃಷ್ಣ ಅಂತ ಮಾತಾಡ್ತಾರಲ್ಲ, ಅದು ಅವನ ಹೆಸರು ಕೃಷ್ಣನೇ ಅಲ್ಲ. ಹೌದು. ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ಕೊಟ್ಟು ಕರೆದು ಜೊತೆಲಿ ಕೂರಿಸ್ಕೊಂಡು ತನ್ನ ಮೈದ ಇತ್ಯಾದಿಗಳ ಜೊತೆ ಎಲ್ಲ ಕೂರಿಸಿ ಅವನ ಹೆಸರನ್ನೇ ಚೇಂಜ್ ಮಾಡಿ, ಇದು ಹೊಸ ಟ್ರಿಕ್. ಇದು ಬಹುಶಃ ಬೇರೆಯವ್ರು ಮಾಡ್ತಿರ್ಬೋದೇನೋ, ನಾವು ಕೇಳಿದ ಹೊಸ ಸುದ್ದಿ ಇದು. ಹೆಸರು ಚೇಂಜ್ ಮಾಡಿ ಕೂರಿಸಿ ಅವನಿಂದ ಭಾಳ ದೊಡ್ಡ ಕೆಲಸಗಳೆಲ್ಲ ತಗೋತಾ ಇದ್ದಾರೆ ಅಂತ ಸುದ್ದಿ. ಇದು ಇವತ್ತಿನ ಗೌರ್ಮೆಂಟ್ ಗಾಸಿಪ್.